ಚಿಡ್ಲೆ 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 ಅತ್ತೆ ಅಮ್ಮ ಚಿಡ್ಲೆ 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 ಅಮ್ಮ ಯಾಕೆ ಕಿರ್ಚ್ಕೊತಿದ್ಯಾ ಚಿಡ್ಲೆ ಅತ್ತೆ ಚಿಡ್ಲೆ 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 ಭೂಮಿ ಜಿರ್ಲೆಗೆ ಯಾರಾದ್ರೂ ಇಷ್ಟೊಂದು ಭಯ ಪಡ್ತಾರ ಎದ್ದೇಳು ನೀನು ಬಾ ಅತ್ತೆ ಚಿಡ್ಲೆ ಅತ್ತೆ ಅಯ್ಯೋ ಇಕ್ಕ ಮಾಡಲ್ಲ ಅದು ಇಲ್ಲಿ ಕೆಳಗೆ ನಂಗೆ ತುಂಬಾ ಭಯ ಅತ್ತೆ ಚಿಡ್ಲೆ ಕಂಡ್ರೆ ನಿಂಗೆ ಭಯನಾ ಏನಿದು ರಾತ್ರಿ ಪ್ರಶಾಂತವಾಗಿ ಎಲ್ರು ನಿದ್ದೆ ಮಾಡ್ತಿರುವಾಗ ಏನ್ ನಿನ್ ಗಲಾಟೆ? ಭೂಮಿ ಹೇಯ್ ಯಾಕೆ ಅಂಕುಕೊಂಡು ಏನಾಯ್ತು? ಚಿಡ್ಲೆ ಚಿರ್ಲೆ ಸಾಕ್ರೆ ನಾನು ಹುಲಿನ್ ಬೇಕಾದ್ರೆ ಎದುರಿಸ್ಬಿಡ್ತೀನಿ ಅದು ಚಿಡ್ಲೆ ಅಂದ್ರೆ ತುಂಬಾ ಭಯ. ಹೌದು, ಮಲಗಿರೋ ಹುಲಿನ ಎಬ್ಬಿಸ್ಬಿಟ್ಟು ಹಾಲು ಕರೆದು ಬಿಡ್ತಾಳೆ. ಆದ್ರೆ ಜಿರ್ಲೆ ಅಂದ್ರೆ ಭಯ ಅಲ್ವಮ್ಮ? ಓಹೋ, ನಿಮ್ಗೆ ಜಿರ್ಲೆ ಅಂದ್ರೆ ಭಯನಾ? ನೋಡ್ತಾ ಇರು ಇವಾಗ ನಾನು ಏನ್ ಮಾಡ್ತೀನಿ ಅಂತ. ಅಜ್ಜಿ ಕೈಲಿ ನಿನ್ನ ಚೆನ್ನಾಗಿ ಬಯಸ್ತೀನಿ ಕಣೆ. ಭೂಮಿ ಅಯ್ಯೋ ಜಿರ್ಲೆ ರಚಿನಾ, ಇನ್ನೊಂದ್ಸಲಿ ಜಿರ್ಲೆ ಬಂತು ಅಂತ ಹೇಳಿದ್ರೆ ಹೆದರ್ಕೊಂಬೇಡ. ಅದೇ ತರ ಹಾಗೆ ಮಗು ನಾನು ಪಕ್ಕದಲ್ಲೇ ಓದ್ತೀನಿ. ಇದೆಲ್ಲ ನಿಮ್ ರೂಮಲ್ಲಿ ಇಟ್ಕೊಳ್ಳಿ, ಎಲ್ರು ಮುಂದೆ ಬೇಕಾಗಿಲ್ಲ ಇದೆಲ್ಲ. ಜಿರ್ಲೆ ಹೋಯ್ಸು ಸಾಹೇಬ್ರೆ. ಸರಿ, ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ರೂಮ್ ತುಂಬಾ ಗಲೀಜಾಗಿ ಹೋಗಿದೆ. ಇಬ್ರು ಸೇರ್ಕೊಂಡು ಒಟ್ಟಿಗೆ. ಏಯ್ ಹೋಗು ರೂಮ್ಗೆ. ಸರಿ, ಅಜ್ಜಿ ರೂಮಲ್ಲೇ ಮಾಡ್ಕೊಬೇಕಂತ ಹೇಳಿದಾರೆ, ಬಂದ್ಬಿಡು. ಎಲ್ಲ ಉರಿಯುತ್ತೆ ನಂಗೆ. ಏನ್ ಮನಸ್ವಿನಿ, ಯಾರಿಗೋ ಬೈಕೋತಾ ಇದ್ಯಾ? ಇನ್ಯಾರಿಗೆ? ಆ ಭೂಮಿಗೆ. ಆ ಭೂಮಿ ಮತ್ತೆ ಅಜಿತ್ತು ಎಲ್ಲರ ಮುಂದೆ ಚಕ್ಕಂದ ಆಡ್ತಾ ಇದ್ರೆ ನನ್ಗೆ ಮೈಯೆಲ್ಲ ಉರಿಯುತ್ತೆ. ಹೌದಾ? ತಗೋ 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 ಈ ಕೋಲ್ಡ್ ಕ್ರೀಮ್ ಹಚ್ಕೋ, ತಣ್ಣಗಾಗತ್ತೆ. ನಿಂಗೆ ಅವ್ರಿಬ್ಬರನ್ನ ನೋಡಿದ್ರೆ ಏನು ಅನ್ಸದೇ ಇಲ್ವಾ? ಅನ್ನಿಸ್ತು, ತುಂಬಾ ಖುಷಿ ಆಯ್ತು. ಏನು ಅವ್ರಿಬ್ರು ಚಕ್ಕಂದ ಆಡ್ತಿದ್ರೆ ನಿನ್ ಖುಷಿ ಆಗ್ತಿದ್ಯಾ? ಅಯ್ಯೋ ದಡ್ಡಿ, ಅವ್ರಿಬ್ರು ಲವ್ ಬರ್ಡ್ಸ್ ತರ ಕುಚಿಕು ಮಾಡ್ಬೇಕಾದ್ರೆ ಯಾರಿಗೂ ಕಾಣಿಸ್ತಾ ಇರೋದು ಈ ಅದ್ದಿನ ಕಣ್ಣಿಗೆ ಒಂದ್ ಸೀಕ್ರೆಟ್ ಕಾಣಿಸ್ತು. ನಾನು ಯಾವ ಶರ್ಲಕ್ಸ್ ಹೋಮ್ಗೂ ಕಮ್ಮಿ ಇಲ್ಲ. ನಾನೊಂದು ಡಿಟೆಕ್ಟಿವ್ ಏಜೆನ್ಸಿನ ಓಪನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾರ್ ಕಣ್ಣಿಗೂ ಕಾಣಿಸ್ತಾ ಇರೋದು? ನಿನ್ ಕಣ್ಣಿಗೆ ಅದೇನ್ ಕಾಣಿಸ್ತು ಅಂತ ಇಷ್ಟೊಂದ್ ಸ್ಕೋಪ್ ತಗೋತಿದ್ಯಾ? ಅಜಿತ್ ಮತ್ತೆ ಭೂಮಿ ಇಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪ್ರೂಫ್ ಸಿಕ್ಕಿದೆ. ಹೌದಾ? ಏನದು? ಆ ಭೂಮಿ ಅಜ್ಜಿ ಹತ್ರ ಬೈಸ್ಕೊಳ್ಳಿ ಅಂತ ಜಿರ್ಲೆ ಬಂತು ಅಂತ ಜೋರಾಗಿ ಕಿರ್ಚ್ಕೊಂಡೆ. ಅವ್ಳು ಹೆದರ್ಕೊಂಡ್ಬಿಟ್ಟು ಓಡೋಗ ಅಜಿತ್ನ ತಪ್ಕೊಂಡ್ಲು. ಅಜಿತ್ನ ತಪ್ಕೊಂಡಿದ ತಕ್ಷಣ ನಮ್ಮ ಅಜಿತ್ ಮುಜುಗರ ಪಟ್ಕೊಂಡ. ಅವಳು ಮುಜುಗರ ಪಟ್ಕೊಂಡ ಅಂತ ನೋಡಿ ಇವಳು ಕೈ ಹಿಡ್ಕೊಂಡ್ಲು. ಇವಳು ಮುಜುಗರ ಪಟ್ಕೊಂಡ್ಲು. ಅಲ್ಲ, ನಿಜವಾದ ಗಂಡ ಹೆಂಡತಿ ಆದ್ರೆ ಯಾರಾದ್ರೂ ಅಷ್ಟೊಂದು ಮುಜುಗರ ಪಟ್ಕೋತಾರ ಹೇಳು? ಆಮೇಲೆ ನಾವೆಲ್ಲರೂ ನೋಡ್ತಾ ಇದೀವಿ ಅಂತ ಅವನಿಗೆ ಗೊತ್ತಾಗಿದ ತಕ್ಷಣ ಆ ಭೂಮಿ ಹತ್ರ ರೊಮ್ಯಾನ್ಸ್ ಮಾಡೋದಕ್ಕೆ ನಾಟಕ ಆಡೋದಕ್ಕೆ ಶುರು ಮಾಡ್ದ. ಈ ತರ ಯಾವ್ದಾದ್ರು ಗಂಡ ಹೆಂಡತಿ ಮಧ್ಯ ಆಗತ್ತಾ? ಓ ಮನಸ್ವಿನಿ, ನಿಮ್ಗಿನ್ನೂ ಮದ್ವೆ ಆಗಿಲ್ಲ ಅಲ್ವಾ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಬಿಡು. ಇಲ್ಲ ಇಲ್ಲ, ನೀನ್ ಹೇಳ್ತಿರೋದೇ ಕರೆಕ್ಟು. ನನ್ಗೆ ಈಗ ನೆನಪಿಗೆ ಬಂತು. ಅಜಿತ್ ಭೂಮಿನ ಗಟ್ಟಿಯಾಗಿ ಹಿಡ್ಕೊಂಡಾಗ ಮುಜುಗರ ಪಟ್ಕೊಂಡ್ರು ಅಲ್ವಾ? ಅಲ್ವಾ? ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋ ಅಷ್ಟರಲ್ಲಿ ಅವ್ರ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಹಿಡ್ದಾಕ್ಬೇಕು. ಎಸ್, ಹಿಡ್ದಾಕಣ. ಆದ್ರೆ ಹೇಗೆ? ಸಾಹೇಬ್ರೆ, ಏನ್ ಒಳ್ಳೆ ಹುಡುಗಿ ತರ ಆಡ್ತೀರಾ ನೀವು. ನೀವ್ ಶೀಲವಂತ ಅಂತ ಗೊತ್ತು, ಅದನ್ನ ನಾನು ಯಾವತ್ತೂ ಹಾಳು ಮಾಡೋದಿಲ್ಲ. ಅದ್ ನಿಮಗ್ ಗೊತ್ತಿರ್ಲಿ. ಮತ್ತಿನ್ನೇನಕ್ಕೆ ಹತ್ರ ಬಂದೆ? ಕೈ ಹಿಂಗೆಲ್ಲ ಇಡಕ್ ಬಂದೆ. ಅಲ್ಲಿ ನೋಡಿ. ಎಲ್ಲಿ ನೋಡೋದು? ಅಲ್ಲ ಸಾಹೇಬ್ರೆ, ನಿಮ್ ಟೀ ಶರ್ಟ್ ಮೇಲೆ ಕುಂಕುಮ ಆಗಿದೆ. ಹೆಂಗೂ ಆಗಿರುತ್ತೆ, ಇದಕ್ಕೆ ಯಾಕೆ ಆಸ್ಕರ್ ಪರ್ಫಾರ್ಮೆನ್ಸ್ ಮಾಡ್ತಾರೆ? ಆದ್ರೂ ಅದ್ ಹೆಂಗಲ್ಲ ಆಯ್ತು? ಹೆಂಗೂ ಆಗಿರುತ್ತೆ. ಹೋಗ್ಬೇಕಾರೆ ಏನೋ ಗೋಡೆಗೆ ಟಚ್ ಆಗಿರುತ್ತೆ. ಫೋನ್ಗಳು ಬೆಳಿಗ್ಗೆಯಿಂದ ಬರ್ತಿದೆ ನೋಡು. ಸಾಹೇಬ್ರೆ, ಈ ಕುಂಕುಮದ ಮಾರ್ಕು ಆ ಅಶ್ವಿನಿದಲ್ಲ ತಾನೆ? ನಡ್ಕೊಂಡು ಹೋಗ್ಬೇಕಾರೆ ಎಲ್ಲಾರು ತಲೆಗೆ ಏಟ್ ಆಯ್ತಾ? ಇಲ್ವಲ್ಲ. ಮತ್ತೆ ನೀನು ಹಿಂಗ್ ಮಾತಾಡ್ತಾ ಇದೀಯಾ? ಸಾಹೇಬ್ರೆ, ಆದ್ರೆ ಕುಂಕುಮ ಹೆಂಗ್ ಬಂತು? ಹೋಗಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇದನ್ನ ಕೊಟ್ಬಿಟ್ಟು ಒಂದು ರಿಸರ್ಚ್ ಮಾಡ್ಸೋಣ. ಕುಂಕುಮ ಹೆಂಗ್ ಬಂತು? ಅಶ್ವಿನಿದಾ? ಅವಳ ಕುಂಕುಮ ನನಗೇನಕ್ಕಾಗುತ್ತೆ? ಮೆಂಟ್ರ ತರ ಮಾತಾಡ್ತಾ ಇದೀಯ ನೀನು. ನನ್ಗೇನೋ ಅದು ಅಶ್ವಿನಿದೆ ಅಂತ ಅನ್ನಿಸ್ತಿದೆ. ಅಯ್ಯೋ, ನೀನ್ ಎದೋಳ್ ನೀನು ಬಾಯ್ ಕಡ. ನಿನ್ ಇವತ್ತು ಅಲ್ಲ, ಹೇಳು, ಏನ್ ಡೌಟ್? ಇನ್ನ ಏನು? ಅವರು ನಿಮ್ಮ ಮಾವನ್ ಮಗಳಲ್ವಾ? ಆದ್ರೆ ತಪ್ಪೇನಿಲ್ಲ ಬಿಡಿ, ಹೋಗಿ. ಮನೇಲಿರೋರು ಎಲ್ರಿಗೂ ಅವಳು ಮಾವನ್ ಮಗಳು. ಆದ್ರೆ ನಾನು ಯಾವತ್ತೂ ಅವಳು ನನ್ನ ಮಾವನ್ ಮಗಳು ಅಂತ ಹೇಳ್ಕೊಂಡಿಲ್ಲ. ಮನಸ್ವಿನಿ ಹೆಸರು ಹೇಳ್ಕೊಂಡು ನಮ್ಮ ಮನೆಗೆ ಬಂದಿರೋ ದೊಡ್ಡ ಫ್ರಾಡ್ ಅವಳು. ಅದ್ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು.
ಗೊತ್ತು, ಆದ್ರೂ ಕುಂಕುಮ ಹೇಗ್ ಬಂತು ಅಂತ. ಹೋಗ್ಲಿ ಬಿಡಿ. ನೋಡಿ, ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೇನ್ ಆಗ್ಬೇಕು, ಈ 1 ವರ್ಷ ಮುಗಿಯೋ ತನಕ ಮನೆಯವ್ರ ಪಾಲಿಗೆ ನಾನು ನಿಮ್ ಹೆಂಡ್ತಿ, ನಿಮ್ ಪಾಲಿಗೆ 1 ವರ್ಷದ ಮಟ್ಟಿಗೆ ನಾನು ನಿಮ್ ಹೆಂಡ್ತಿ. ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅಂಡರ್ಸ್ಟ್ಯಾಂಡ್? ಕುಂಕುಮ ಹೇಗ್ ಬಂತು ಸಾಯ್ಬ್ರೆ? ಎಲ್ಲೋಯ್ತು ಜಿರ್ಲೆ? ಜಿರ್ಲೆನೂ ಇಲ್ಲ, ಅವ್ರ ಅಮ್ಮನೂ ಇಲ್ಲ. ಆಗ್ಲಿಂದ ಕುಂಕುಮ ಹೆಂಗ್ ಬಂತು ಅಂತ ಕೇಳ್ತಿದ್ದಲ್ಲ, ಈ ಕಡೆ ಹೆಂಗ್ ಬಂತು? ಇಟ್ಕೊಂಡಿರೋ ಕುಂಕುಮ ಪ್ರಿಂಟ್ ಕೊಟ್ಬಿಟ್ಟು ನನಗೆ. ಇಬ್ರೇ ರೂಮಲ್ಲಿ ಇರ್ಬೇಕಾದ್ರೆ ನಂಗೆ ಈ ತರ ನಗ್ಬೇಡ ಅಂತ ಎಷ್ಟಲ್ಲಿ ಹೇಳಿದೀನಿ. ಏನ್ ಸಾಯ್ಬ್ರೆ ನೀವು ಏನ್ ಅನ್ಕೊಂಡ್ಬಿಟ್ಟಿದೀರಾ ನಿಮ್ಮಷ್ಟಕ್ಕೆ ನೀವು? ಅಲ್ಲ ಪಾಪ ನಮಯಕರು ಹುಡುಗಿ ಸಿಕ್ಕಲ್ಲ ಅಂತ ಅನ್ಬಿಟ್ಟು ಹಿಂಗೆಲ್ಲ ತಪ್ಕೊಂಡ್ಬಿಡದ. ಅಲ್ಲೊಂದ್ಸತಿ ತಪ್ಕೋತೀರಾ, ಇನ್ನೊಂದ್ಸತಿ ತಪ್ಕೋತೀರಾ, ಜಿಡ್ಲೆ ಬಂತು ಅಂತ ಸುಳ್ಳು ಹೇಳ್ಬೇರೆ ತಪ್ಕೋತೀರಾ. ಅಲ್ಲ ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾನು ಏನೋ ಅವ್ರು ತಪ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ, ಅದೇನೋ ಸರಿ ಹೋಯ್ತು ಅಂದ್ರು ನೀವು. ಒಬ್ಬ ತೋಳಿ ನಿಮ್ ಫೋನು, ಇನ್ನೊಂದ್ಸತಿ ಏನೋ ತಪ್ಕೊಂಡ್ರೆ ಸರಿಗಿರಲ್ಲ ನೋಡಿ. ಮಲ್ಕೊಂಡ್ಮೇಲೂ ತಪ್ಕೊಳಕ್ ಹೋಗ್ಬೇಡಿ. ಪಲ್ಲವಿ ಎಲ್ರು ವೇಟ್ ಮಾಡ್ತಿದಾರೆ, ಎಲ್ಲ ರೆಡಿ ಮಾಡ್ದ್ಯಾ? ಬೇಗ ಬಾ. ಸರಿ, ಎಲ್ರು ಬಂದಾಯ್ತಲ್ಲ, ಪೂಜೆ ಶುರು ಮಾಡೋಣವಾ? ನೋಡಮ್ಮ, ಇವಾಗ ಪ್ರತಿ ವರ್ಷ ಮಾಡೋ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡು ಆಯ್ತಾ? ನಮ್ ಎಲ್ರಿಗೂ ಬೆಳಗ್ಗೆ ಜ್ಯೂಸು ತಿಂಡಿ ಕೊಟ್ಟು ಹೊಟ್ಟೆ ಗಟ್ಟಿ ಮಾಡಿದೀಯ. ನೀನೇ ಏನು ತಿಂದೆ ಅಲಂಕಾರ ಮಾಡೋದ್ರಲ್ಲೇ ಐತಿ. ಪೂಜೆ ಆದ ತಕ್ಷಣ ಮೊದಲು ಹೋಗಿ ಹೊಟ್ಟೆಗೆ ಹಾಕು. ಅಮ್ಮ, ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದೀವಿ. ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾತ್ರ ಅಲ್ಲ, ವ್ರತನೂ ಮಾಡ್ತಾ ಇದೀವಿ. ಈ ಮನೆ ಮಹಾಲಕ್ಷ್ಮಿ ವ್ರತ ಮಾಡೋದು ಈ ಮನೆ ಸೊಸೆನೆ, ನೆನ್ಪಿದೆ ತಾನೆ? ನೆನ್ಪಿದೆ ಅಮ್ಮ. ಅದಕ್ಕೆ ಈ ವರ್ಷದಿಂದ ಭೂಮಿ ಈ ವ್ರತನ ನಡೆಸ್ಕೊಂಡು ಹೋಗ್ತಾಳೆ. ಅಮ್ಮ, ಶಾರದಾ ಈ ಮನೇಲಿದ್ದಾಗ ಅವಳು ಈ ವ್ರತನ ಮಾಡ್ತಾ ಇದ್ಲು. ಅವಳು ಕಣ್ಮರೆ ಆದ್ಮೇಲೆ ಈ ವ್ರತನ ಮಾಡೋದನ್ನೇ ನಿಲ್ಲಿಸ್ಬಿಟ್ವಿ. ಹೇಗೋ ಪೂಜೆ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಹಬ್ಬ ಮಾಡಿ ಮುಗಿಸ್ತಿದ್ವಿ. ಆದ್ರೆ ನಮ್ಮನೆ ಸಂಪ್ರದಾಯದ ಪ್ರಕಾರ ಈ ಮನೆ ಸೊಸೆಯಾದವಳು ಇಡೀ ದಿನ ಉಪವಾಸ ಇದ್ದು ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬರೋದು ಈ ಮನೆ ಸೊಸೆ ಮಾತ್ರ ಮಾಡ್ಬೇಕು ಅನ್ನೋದು ನನಗೂ ಚೆನ್ನಾಗ್ ಗೊತ್ತು. ಅದಕ್ಕೆ ಅಮ್ಮ, ಈ ವರ್ಷದಿಂದ ಈ ವ್ರತನ ಭೂಮಿ ಮಾಡ್ತಾಳೆ. ನೀನ್ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ಳಿಲ್ಲ. ಅಜ್ಜಿ, ಇನ್ನೂ ಎಷ್ಟು ದಿನ ಇದೆ? ಅಮ್ಮ, ನನ್ ಮಗನ್ ಹೆಂಡತಿ ಭೂಮಿ ಅಂದ್ಮೇಲೆ ಅವಳು ನನ್ ಸೊಸೆನೆ ತಾನೆ. ಅಮ್ಮ ಪ್ಲೀಸ್, ಈ ಮನೇಲಿ ನಾನು ಇದೀನಿ ಅಂತ ನನ್ ಸೊಸೆ ವಿಚಾರದಲ್ಲಿ, ಈ ಮನೆ ವಿಚಾರದಲ್ಲಿ ಕೆಲವೊಂದು ನಿರ್ಧಾರ ತಗೊಳ್ಳೋ ಹಕ್ಕಿಲ್ವ ನನಗೆ? ಏನು ಇಮೋಷನಲ್ ಆಗಿ ಮಾತಾಡಿ ನನ್ನ ಕಟ್ಟಾಕಕ್ ನೋಡ್ತಾ ಇದೀಯಾ? ಬೇರೆ ಯಾವ ವಿಷಯದಲ್ಲೂ ಹಕ್ಕು ಚಲಾಯಿಸು, ಅದನ್ನ ನಾನು ವಿರೋಧಿಸ್ತಿದ್ದಿಲ್ಲ. ನಮ್ಮನೆ ಸೊಸೆ ಮಾಡ್ಬೇಕಾಗಿರೋ ವ್ರತ ಬೇರೆ ಯಾರು ಮಾಡೋ ಹಾಗಿಲ್ಲ. ಅಯ್ಯೋ ಅಮ್ಮ, ಅಜ್ಜಿಗೆ ಇದೆಲ್ಲ ಇಷ್ಟ ಇಲ್ಲ, ನೀನೇನೋ ಫೋರ್ಸ್ ಮಾಡ್ತಿದ್ಯಾ? ಏನ್ ನಿನ್ ಪ್ರಾಬ್ಲಮ್ಮು? ಅಜ್ಜಿಗೆ ಇಷ್ಟ ಇಲ್ದಿರೋ ವಿಚಾರಗಳಲ್ಲಿ ತಲೆ ಹಾಕದೇ ಇರೋದು ಒಳ್ಳೇದು. ಸುಮ್ಮನೆ ಅವ್ರಿಗೂ ಯಾಕೆ ನೋವು ಮಾಡೋದು? ಇದನ್ನೆಲ್ಲೇ ಬಿಟ್ಬಿಡೋಣ, ಬೆಳೆಸೋದ್ ಬೇಡ. ಹೌದು ಅತ್ತೆ, ಸಾಯ್ಬ್ರು ಹೇಳೋದು ಸರಿನೇ. ಮನೆಯವ್ರ ಮನ್ಸಿಗೆ ನೋವು ಮಾಡಿ ನಾನು ಈ ವ್ರತ ಮಾಡೋದಿಲ್ಲ. ಅಜ್ಜಿ ಹೇಳ್ದಾಗೆ ಆಗ್ಲಿ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ನಿಂಗೆ ಎಷ್ಟು ಸಲ ಹೇಳ್ಬೇಕು, ಭೂಮಿ ಈ ಮನೆ ಸೊಸೆನೆ ಅಮ್ಮ. ನೋಡು, ನಾನಂತೂ ದೇವ್ರ ಹತ್ರ ಸಂಕಲ್ಪ ಮಾಡಾಗಿದೆ. ಈ ವರ್ಷದಿಂದ ಭೂಮಿನೇ ಈ ವ್ರತ ಮಾಡ್ತಾಳೆ. ನೀನ್ ಒಬ್ಳೆ ತೀರ್ಮಾನ ಮಾಡ್ಬಿಟ್ರೆ ಆಗಲ್ಲ. ಈ ಮನೇಲಿ ಹಿರಿಯಳು ಅಂತ ನಾನು ಒಬ್ಳು ಇದ್ದೀನಿ. ಈ ವ್ರತ ಮಾಡೋದು ಮಕ್ಕಳ ಆಟ ಅಲ್ಲ. ಈ ವ್ರತದಲ್ಲಿ ಸಣ್ಣ ತಪ್ಪಾದ್ರೂ ಇಡೀ ಮನೆಗೆ ಕುಲದೇವಿಯ ಶಾಪ ತಟ್ಟತ್ತೆ. ಅಮ್ಮ, ಭೂಮಿ ಮಾಡೋ ವ್ರತದಲ್ಲಿ ಯಾವುದೇ ರೀತಿ ತಪ್ಪಾಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಮ್ಮ. ಈ ಹುಡುಗಿಂದ ಇವಾಗವರೆಗೆ ಆಗಿರೋ ಅನ್ಯಾಯ ಸಾಕು. ಇನ್ ಮುಂದೆ ಆಗಕ್ ನಾನ್ ಬಿಡಲ್ಲ. ಅಮ್ಮ, ನೀನೇನಾದ್ರೂ ಭೂಮಿ ವ್ರತ ಮಾಡೋದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಉಪವಾಸ ಮಾಡ್ತೀನಿ. ಸಂಗೀತ, ಅವಳ ಕೈಲೇ ವ್ರತ ಮಾಡಿಸ್ಬೇಕಂತ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಈ ಅಮ್ಮನ್ಗಿಂತ ಈ ಹುಡುಗಿನೇ ಹೆಚ್ಚಾಡ್ಲ ನಿನಗೆ? ಅದೆಷ್ಟು ಹಠ ಸಾಧಿಸ್ತೀಯೋ ಸಾಧಿಸು. ಅಮ್ಮ, ಆ ಭೂಮಿನೇ ಈ ಪೂಜೆ ಮಾಡ್ಲಿ, ಹೇಗಾದ್ರೂ ಮಾಡಿ ಅಜ್ಜಿನ ಒಪ್ಸೋಣ. ಏ ಅಪ್ಪು, ನಿಂಗಿನ್ ತಲೆ ಕೆಟ್ಟಿದ್ಯಾ? ಅಜ್ಜಿ ಆ ರೀತಿ ಹೇಳಿದ್ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ನೀನ್ ನೋಡಿದ್ರೆ ಅವಳನ್ನೇ ವ್ರತ ಮಾಡ್ಸೋಣ ಅಂತ ಹೇಳ್ತಾ ಇದ್ಯಾ? ಅಯ್ಯೋ,
ಆ ಭೂಮಿನೇ ಪೂಜೆ ಮಾಡ್ಲಿ, ಅವಳೇ ಮಾಡ್ಬೇಕು. ಅಜ್ಜಿ ಹೇಳಿಲ್ವಾ, ಈ ಪೂಜೆಯಲ್ಲಿ ಸಣ್ಣಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ನಮ್ ಮುಂದಿನ ಪೀಳಿಗೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಈ ಭೂಮಿ ಏನಾದ್ರೂ ಪೂಜೆ ಮಾಡಿದ್ರೆ ಅಲ್ಲಿಗೆ ಏನಾಗತ್ತೆ ಹೇಳು? ಆಗ ಅಜ್ಜಿ ಭೂಮಿ ಮೇಲೆ ಕೋಪ ಮಾಡ್ಕೋತಾರೆ. ಕರೆಕ್ಟ್, ಅದೇ ಕರೆಕ್ಟ್. ಸೊ ಅದೇ ಕೋಪದಲ್ಲಿ ಆ ಭೂಮಿನ ಈ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡೋಣ. ಸೊ ಆ ರೀತಿ ಮಾಡ್ಬೇಕು ಅಂದ್ರೆ ಈಗ ನಮ್ಗೆ ಲಕ್ಷ್ಮಿ ಕೃಪೆ ಬೇಕು. ಅರ್ಥ ಆಯ್ತಾ? ಸರಿ ನಡಿ, ಅಜ್ಜಿನ ಹೋಗಿ ಒಪ್ಸೋಣ. ಈ ವರ್ಷದಿಂದ ಭೂಮಿ ವ್ರತನ ನಡೆಸ್ಕೊಂಡು ಹೋಗ್ತಾಳೆ. ಅಮ್ಮ, ನೀನೇನಾದ್ರೂ ಭೂಮಿ ವ್ರತ ಮಾಡೋದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಉಪವಾಸ ಮಾಡ್ತೀನಿ. ಅಜ್ಜಿ ಅಜ್ಜಿ ಅಯ್ಯೋ, ನೀವು ನಮ್ಮ ಮನೆ ಹಿರಿಯರಾಗಿ ಹಿಂಗ್ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಏನ್ ಚೆನ್ನಾಗ್ ಕಾಣುತ್ತೆ ಹೇಳಿ. ಮತ್ತೆ ಇನ್ನೇನ್ ಮಾಡ್ಲಿ? ಆ ಹುಡುಗಿ ಪರ ವಹಿಸ್ಕೊಂಡು ನಿಮ್ಮಮ್ಮ ನನ್ ಮಾತೆ ಕೇಳ್ತಾ ಇಲ್ಲ. ಅವ್ಳಿಗೆ ಕಂಡ್ರೆ ನಂಗೆ ಆಗಲ್ಲ ಅಂತ ಗೊತ್ತು ತಾನೆ. ಆದ್ರೂ ಅವಳ ಕೈಲೇ ವ್ರತ ಮಾಡಿಸ್ತೀನಿ ಅಂತ ನಿಮ್ಮಮ್ಮ ಹಠ ಹಿಡಿದು ಕೂತಿದ್ದಾಳೆ. ನನ್ ಕೋಪ ಬರೀತಿ ತಾನೆ? ಕರೆಕ್ಟು ಅಜ್ಜಿ, ಖಂಡಿತ ತಪ್ಪಲ್ಲ. ನಿಮ್ ಕೋಪ ನ್ಯಾಯವಾಗೇ ಇದೆ. ಮತ್ತೆ ಅಯ್ಯೋ ಅಜ್ಜಿ, ಆ ಭೂಮಿ ಹೇಗಿದ್ರು ನಮ್ಮ ಮನೆಯವಳಲ್ಲ, ಹೊರಗ್ನವಳು. ಅವಳ ಬಗ್ಗೆ ನಮ್ಗೆ ಯಾವ ಫೀಲಿಂಗ್ಸ್ ಇರುತ್ತೆ? ಆದ್ರೆ ಅಮ್ಮ ಅವಳಿಗೋಸ್ಕರ ಉಪವಾಸ ಮಾಡ್ತಿರೋದು ನನಗ್ ಸಂಕಟ ಆಗತ್ತ ಅಜ್ಜಿ. ಏನ್ ಮಾಡೋದು? ನನ್ಗೂ ಬೇಜಾರನೇ ಆಗತ್ತೆ. ನಿಮ್ಮಮ್ಮ ಅವಳ ಅಮ್ಮನ್ ಮಾತು ಕೇಳ್ತಾ ಇಲ್ಲ ಅಂದ್ರೆ? ಅಜ್ಜಿ, ಅದಕ್ಕೆ ನೀವು ಈ ಮೊಮ್ಮಗಳು ಹೇಳೋ ಮಾತನ್ನ ಸ್ವಲ್ಪ ಕೇಳಿ. ಆ ಟೀ ಅಂಗಡಿ ಭೂಮಿ ಅವಳು ಈ ಲಕ್ಷ್ಮಿ ಪೂಜೆ ಮಾಡಕ್ ಒಪ್ಕೊಳ್ಳಿ. ಹ್ಞೂ ಅಜ್ಜಿ. ಮಾ, ಈಗ ಭೂಮಿನೇ ಈ ವ್ರತ ಮಾಡಬೇಕು ಅಂತ ಏನು ಇಲ್ವಲ್ಲ, ಯಾಕೆ ನೀವು ಇಷ್ಟೊಂದು ಪಟ್ಟಿಡ್ದಿದ್ದೀರಾ? ಹೌದತ್ತೆ, ಪಾಪ ಅಜ್ಜಿ ಮನ್ಸಿಗೆ ನೋವು ಮಾಡಬೇಡಿ. ಹಬ್ಬದ ದಿವಸ ವಾತಾವರಣನೇ ಬದಲಾಗ್ಬಿಡುತ್ತೆ. ಇಷ್ಟು ವರ್ಷನೇ ಹೇಗಿದ್ರು ವ್ರತ ಮಾಡಿಲ್ಲ, ಈ ವರ್ಷ ಮಾಡಿಲ್ಲ ಅಂದರೆ ಏನೂ ಆಗಲ್ಲ ಅತ್ತೆ. ಮೊದಲು ಬನ್ನಿ, ನೀವು ತಿಂಡಿ ತಿನ್ನೋರಂತೆ. ಇಲ್ಲ ಭೂಮಿ, ನೀನು ಮದುವೆ ಆಗಿ ಈ ಮನೆಗೆ ಬಂದಮೇಲೆ ಇದು ನಿನಗೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ಈ ಪೂಜೆ ಮಾಡೋದಕ್ಕೆ ನಿಂಗೆ ಅನುಕೂಲ ಮಾಡಿಕೊಡ್ಬೇಕಾಗಿರೋದು ಅತ್ತೆಯಾಗಿ ನನ್ನ ಕರ್ತವ್ಯ ಭೂಮಿ. ಅದನ್ನು ನಾನು ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು? ನೋಡು, ನೀನೇನು ಯೋಚನೆ ಮಾಡಬೇಡ. ಅಮ್ಮ ಈ ವರ್ಷ ಹಠ ಮಾಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಮುಂದಿನ ವರ್ಷ ಅಂತೂ ತನಗೆ ತಾನೇ ಎಲ್ಲ ಸರಿ ಹೋಗಿರುತ್ತೆ. ಮುಂದಿನ ವರ್ಷ ಅತ್ತೆ, ಮುಂದಿನ ವರ್ಷ ನಾನು ಇಲ್ಲಿರೋದೇ ಇಲ್ಲ. ಇನ್ನು 8 ತಿಂಗಳು ಅತಿಥಿ ನಾನಿಲ್ಲ ಅಷ್ಟೇ. ನನಗೋಸ್ಕರ ಸುಮ್ಮನೆ ನೀವು ಯಾಕೆ ಮನಸ್ತಾಪ ಬೇಜಾರು ಮಾಡ್ಕೋತೀರಾ? ಅತ್ತೆ, ಅಜ್ಜಿ ಮನ್ಸಿಗೆ ನೋವು ಕೊಟ್ಟು ನೀವು ಪೂಜೆ ಮಾಡಿದ್ರೆ ಆ ದೇವ್ರಿಗೂ ಅದು ಸಲ್ಲಲ್ಲ. ಅದಕ್ಕೆ ಅತ್ತೆ, ನಾನು ಈ ವ್ರತ ಮಾಡಲ್ಲ. ಹಾಗೆಲ್ಲ ಏನೂ ಇಲ್ಲ ಭೂಮಿ. ನಿನಗಿರೋ ಒಳ್ಳೆತನ ಎಲ್ಲರಿಗೂ ಇರ್ಬೇಕಲ್ವಾ? ಈ ಮನೆ ಸೊಸೆಯಾಗಿ ಈ ವ್ರತ ಮಾಡ್ಬೇಕಾಗಿರೋದು ನಿನ್ ಹಕ್ಕು ಭೂಮಿ. ಅದನ್ನ ತಡಿತಾ ಇದಾರಲ್ಲ, ಅದು ಅವ್ರ ತಪ್ಪು. ನಿನ್ ನ್ಯಾಯವಾದ ಹಕ್ಕನ್ನ ನೀನ್ ಬಿಟ್ಕೊಟ್ರೆ ನನ್ ಮನ್ಸಿಗೆ ಬೇಜಾರಾಗುತ್ತೆ ಭೂಮಿ. ಅಲ್ಲ ಅಪ್ಪು, ನೀನು ಆ ಭೂಮಿ ಪರ ಮಾತಾಡಕ್ ಬಂದ್ಬಿಟ್ಟಿಯಾ? ಏನಾಗಿದೆ ನಿನಗೆ? ನಿಮ್ಮಮ್ಮ ಹೇಳಿದ್ದೆ ನಾನು ಕೇಳಲಿಲ್ಲ, ಇನ್ನು ನೀನ್ ಹೇಳಿದ್ರೆ ನಾನು ಕೇಳ್ಬಿಡ್ತೀನಾ? ಅತ್ತೆ, ಭೂಮಿ ವ್ರತ ಮಾಡೋವಾಗ ಏನಾದ್ರೂ ತಪ್ಪಾದ್ರೆ ಕುಲದೇವರ ಶಾಪಕ್ಕೆ ನಾವು ಮನೆಯವರೆಲ್ಲ ಗುರಿ ಆಗ್ತೀವಿ ಅನ್ನೋ ತಾನೇ ನಿಮ್ ಚಿಂತೆ. ನಾನ್ ಗ್ಯಾರಂಟಿ ಕೊಡ್ತೀನಿ, ಭೂಮಿ ವ್ರತನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಳೆ. ನೋಡಿ, ಅಕಸ್ಮಾತ್ ಅವಳು ವ್ರತ ಮಾಡೋವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣನೇ ಅವಳು ಕತ್ತು ಹಿಡಿದು ಆಚೆ ದಬ್ಬಿ. ಸರಿನಾ ಅತ್ತೆ? ಹೌದು ಅಜ್ಜಿ, ಚಿಕ್ಕಮ್ಮ ಹೇಳ್ದಾಗೆ ಭೂಮಿಗೆ ಇದೇ ಕಂಡೀಷನ್ ಹಾಕಿ. ಯಾರಿಗ್ ಗೊತ್ತು, ಭೂಮಿ ಈ ಕಂಡೀಷನ್ಗೆ ಹೆದರಿ ನಾನು ಇದು ವ್ರತನೇ ಮಾಡಲ್ಲ ಅಂತ ಹೇಳಬಹುದು. ಮಾ, ತಿನ್ನಿಮ್ಮ. ಅಜಿತಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೇನು ಗೊತ್ತಾಗಲ್ಲ. ಸಂಗೀತ, ನೀನ್ ಹಸ್ಕೊಂಡಿದ್ರೆ ನಿನ್ ತಲೆ ಸುತ್ತುತ್ತೆ. ಇಷ್ಟೆಲ್ರು ಹೇಳ್ತಿದ್ರೆ ಯಾಕೆ ನೀನ್ ಮಾತು ಕೇಳ್ತಿಲ್ಲ ಅಂತ. ಅಮ್ಮ ಭೂಮಿನೇ ಈ ವ್ರತ ಮಾಡ್ಲಿ ಅಂತ ಹೇಳೋವರೆಗೂ ನಾನೇನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಅತ್ತೆ, ಸಂಗೀತ, ಏನಿದು ಹಠ? ಅಮ್ಮ, ಈ ಭೂಮಿ ಈ ವ್ರತ ಮಾಡೋದಕ್ಕೆ ಒಪ್ಕೊ, ಆಮೇಲೆ ತಿಂತೀನಿ. ಸರಿ, ಅವಳು ವ್ರತ ಮಾಡ್ಲಿ. ಅಮ್ಮ, ಥ್ಯಾಂಕ್ಸ್ ಅಮ್ಮ. ಕೊನೆಗೂ ನಿನ್ ಹಠನೇ ಗೆಲ್ತಲ್ಲ. ಅಮ್ಮ, ಗೆದ್ದಿದ್ದು ನನ್ನ ಹಠ ಅಲ್ಲ, ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ. ಥ್ಯಾಂಕ್ಸ್ ಅಮ್ಮ. ಭೂಮಿ, ಅಮ್ಮ ನೀನ್ ವ್ರತ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ನಿಜಕ್ಕೂ ಹೇಳ್ಬೇಕು ಅಂದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತಿ.